ಕ್ಲಬ್ ನ ಹುಲ್ಸೂರಿನ ತಂಡದ ನಾಯಕ ಅಂಕಣ ಒಳಗಡೆ ಬರಬೇಕು. SK ಕ್ಲಬ್ ತಂಡದ ನಾಯಕ ಸ್ಟೇಜಿನ ಬಳಿ ಬರಬೇಕು ನಾಣ್ಯ ಚಿಹ್ನೆಗೆ. ಹಾಗೂ ಲಯನ್ಸ್ ತಂಡದ ನಾಯಕ ಕಾಯ್ತಿದ್ದಾರೆ ನಿಮಗಾಗಿ. ಕೆಳ ರಾತ್ರಿ 4 ಓವರಿಗೆ 79 ರನ್ ಗಳಿಸಿರುವಂತಹ ತಂಡ ಲಯನ್ಸ್. ಅರ್ಧ ಶತಕವನ್ನು ಗಳಿಸಿರುವಂತಹ ಅಲಿ ರೋಮಾಂಚಕ ಪಂದ್ಯ ನಡೆಸಿಕೊಟ್ಟಿದ್ರು. ಈ ಟೂರ್ನಿಯ ಮೊದಲ ಆಟಗಾರ ಅಲಿ ನಿನ್ನೆ ರಾತ್ರಿ ಅರ್ಧ ಶತಕ ಗಳಿಸಿದ್ದಾರೆ. ಸರ್ ಬಾಲ್ ಪ್ರಶಾಂತ್ ಅವರು ಕಂಟಿನ್ಯೂ ಮಾಡಿ. ಆರಂಭಿಕ ಹಂತದ ಆಟಗಾರರು ಅಲ್ವೀರ್ ಮತ್ತು ಅಕ್ರಮ್ ಆರಂಭಿಕ ಹಂತದ ಆಟಗಾರರು ದೊಡ್ಡಬಳ್ಳಾಪುರದ ಪರವಾಗಿ ಬಹಳಷ್ಟು ಬದಲಾವಣೆಗಳನ್ನು ಮಾಡಿಕೊಂಡು ನ್ಯಾಶ್ ಬೆಂಗಳೂರಿನ ಆಟಗಾರರು ಝೋಯಾ ಉಳಿ ಅನ್ನುವಂಥ ರೂಪದಲ್ಲಿ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. 1-2 ಯುವ ಆಟಗಾರರಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ನಿಖಿಲ್ಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಮತ್ತೋರ್ವ ಚಂದನ್ ಅನ್ನುವಂಥ ಯುವ ಆಟಗಾರನಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಆ ನೆಲೆಯಲ್ಲಿ ಝೋಯಾ ಉಳಿವಿ ಅನ್ನುವಂಥ ರೂಪದಲ್ಲಿ ಆಡ್ತಾ ಇರ್ತಕ್ಕಂಥ ನ್ಯಾಶ್ ಬೆಂಗಳೂರಿನ ಆಟಗಾರರು ಮೊದಲ ಓವರ್ಗಾಗಿ ಪುರುಷೋತ್ತಮನನ್ನು ಪರಿಚಯಿಸುವಂತಹ ಪ್ರಯತ್ನಗಳು ಮುಂದುವರಿಕೆಯನ್ನು ಕಾಣ್ತಾ ಇದೆ. ಪವರ್ ಪ್ಲೇ ಹಂತದ ಬಹಳ ಉತ್ತಮ ಎಸಗಾರಿಕೆಯನ್ನು ತೋರ್ಪಡಿಸಬಲ್ಲಂತ ಸಾಮರ್ಥ್ಯದ ಬೌಲರ್ ಕೂಡ. ಈ ಋತುವಿನಲ್ಲಿ ಸ್ವಲ್ಪ ಮಟ್ಟಿಗೆ ನಿರೀಕ್ಷಿತವಾಗಿರ್ತಕ್ಕಂಥ ಒಂದು ಯಶಸ್ಸು ಕೂಡ ತಂಡಕ್ಕೆ ಲಭಿಸ್ತಾ ಇಲ್ಲ. ಸ್ವಾಮಿ ವಿವೇಕಾನಂದ ಕಪ್ ಪಂದ್ಯಾಕೂಟದ ಒಂದು ರನ್ನರ್ಸ್ ಅಪ್ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. ಋತುವಿನ ಮೊದಲ ಪ್ರಶಸ್ತಿಯ ಬೇಟೆ ನಿರೀಕ್ಷೆಯಲ್ಲಿರ್ತಕ್ಕಂಥ ತಂಡ ಕೂಡ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. 6 ಓವರ್ಗಳ ಪಂದ್ಯ, 6 ಓವರ್ಸ್ ಮ್ಯಾಚ್. ಸಮಯ ವಿಳಂಬಕ್ಕೆ ಅವಕಾಶ ಮಾಡಿಕೊಡಬಾರ್ದು. ಕ್ಷಿಪ್ರಗತಿಯಲ್ಲಿ ಪಂದ್ಯ ಮುಕ್ತಾಯಗೊಳಿಸಬೇಕನ್ನುವಂತಹ ಸೂಚನೆ ರವಾನಿಸ್ತಾ ಇದ್ದಾವೆ. ಗೋಲ್ ವಿಭಾಗದಲ್ಲಿ ಹೊರತೊಳಗೆ ಅವಕಾಶ ಮಾಡಿಕೊಡುವಂತಹ ಪ್ರಯತ್ನ. ಅಕ್ಷಯ್ ಕ್ಷೇತ್ರರಕ್ಷಣೆ ಮಾಡಿದ್ದಾರೆ. ಗತಿ ಪರಿವರ್ತನೆ ಚೆಂಡು ಮತ್ತೆ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಪುರುಷೋತ್ತಮ ಚೆಂಡುಗಳು ಓಟಗಳಿಗೆ ಮತ್ತೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. ಸುಂದರತೆ ಸತ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಕನ್ನಡ ತಂಡದ ಪ್ರಮುಖ ಆಟಗಾರ ಅಪೇಕ್ಸ್ ಅನುಪಸ್ಥಿತಿಯಲ್ಲಿದ್ದಾರೆ. ನೋಬಾಲ್ ಸೂಚನೆ ರವಾನೆ ಆಗ್ತಾ ಇದಾವ. ಒಂದೋಟಗಳ ಸೇರ್ಪಡೆ. ದಾಂಡುಗಾರನ ಎಸೆತ ಸ್ವಲ್ಪ ಮಟ್ಟಿನ ಸ್ವಲ್ಪ ಮಟ್ಟಿಗೆ ದಾಂಡುಗಾರನ ಭುಜದ ಸಮೀಪದಲ್ಲೇ ಪೂರ್ಣಾಂತರವಾಗಿ ಹಾದು ಹೋಗ್ತಾ ಇತ್ತು. ಆ ಒಂದು ಬೀಮರ್ ಚೆಂಡಿಗೆ ನೋಬಾಲ್ ಅನ್ನುವಂಥ ಸೂಚನೆ ರವಾನಿಸಿದ್ದಾರೆ. ಒಂದೋಟಗಳ ಸೇರ್ಪಡೆ ಮುಖಾಂತರವಾಗಿ ಖಾತೆ 2ಕ್ಕೆ ತಲುಪ್ತಾ ಇದೆ. ಮೊದಲ 4 ಚೆಂಡುಗಳ ಮುಕ್ತಾಯದ ಬಳಿಕ ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ. ಅಂತಿಮ 1 ಚೆಂಡು ಬಾಕಿ ಉಳಿತಾ ಇದೆ. ಹುದ್ದರಿ ಆಘಾತವನ್ನು ಕಾಣ್ತಾ ಇದೆ. ಮೊದಲ ಹುದ್ದರಿ ಆಘಾತವನ್ನು ಕಾಣ್ತಾ ಇರ್ತಕ್ಕಂಥ ತಂಡ ಅಕ್ರಮ ಶೂನ್ಯಕ್ಕೆ ಹುದ್ದರಿಯನ್ನು ಒಪ್ಪಿಸಿದ್ದಾರೆ. 2ಕ್ಕೆ 1. ಅಮ್ಜದ್ ಅವರನ್ನು ನಾಣ್ಯ ಚಿಹ್ನೆಯಲ್ಲಿ ಪಾಲ್ಗೊಳಿಸ್ತಾ ಇದ್ದಾರೆ. SK ಹಾಗೂ ಲಯನ್ಸ್ ನ ತಂಡದ ನಡುವೆ ನಾಣ್ಯ ಚಿಹ್ನೆ. ಟಾಸ್ ವಿನ್ ಬೈ ಲಯನ್ಸ್ ತಂಡ. ಇದು ಮುಗಿದ ನಂತರ ರೋಮಾಂಚಕರ ಪಂದ್ಯ. SK ಕ್ಲಬ್ ಹುಲ್ಸೂರು ತಂಡ ಹಾಗೂ ಲಯನ್ಸ್ ತಂಡ
ನಾಣ್ಯಕ್ಷಣೆ ವಿಶೇಷವಾಗಿರುವ ತಂಡ ಲಯನ್ಸ್ ತಮ್ಮ ಆದಷ್ಟು ಬೇಗ ನಿರ್ಣಯ ತಿಳಿಸಬೇಕು. ಹಾಗೆ ಅದೇ ರೀತಿ ಗಡಿಬಿಡಿಯ ದಾಂಡಿಗ ಸಿದ್ದಿಕ್ ಅವರು ಲಯನ್ಸ್ ನ ಪರವಾಗಿ. ಪ್ರಖ್ಯಾತ ಹೊಸ ಬೌಲರ್ ಜೋಯಾ ಉಳಿವಿ ಪಂದ್ಯಾಟವನ್ನು ಆಡ್ತಾ ಇದೆ. ಅಲ್ವಿನ್ ಶೇಖ್ ಅಲ್ಲಿ ಒಬ್ಬ ನಾನ್ ಶೇಖರ್ಸ್ ಭಾಗದಲ್ಲಿ ಎರಡನೇ ಓವರ್ನ ಮೊದಲ ಚೆಂಡು ರಿವರ್ಸ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತಹ ಪ್ರಯತ್ನವನ್ನು ಅಲ್ವಿನ್ ಮಾಡ್ತಾ ಇದ್ದಾರೆ. ದಂಡು ಚೆಂಡಿನ ಸಂಪರ್ಕವನ್ನು ಕಾಣ್ತಾ ಇಲ್ಲ. ಓಟಗಳಿಗೆ ಅವಕಾಶಗಳು ಕೂಡ ಬರ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. ನಟನರ ಹೊಡೆತ ತನ್ಮೂಲಕ ಸೀಮಾರಕ್ಕೆ ಹೊರಬಾರಲು ಕ್ರಮಿಸಿದ ಮೊದಲ ಸಿಕ್ಸರ್ ದಾಖಲಾತಿಯನ್ನು ಕಾಣ್ತಾ ಇದೆ. ಓವರ್ ಪಿಚ್ ಆಗಿರ್ತಕ್ಕಂಥ ಚೆಂಡಿಗೆ ಬಿರುಸಿನ ಹೊಡೆತವನ್ನು ದಾಖಲಿಸಿದ್ದಾರೆ 6 ಓಟಗಳ ಮೂಲಕ. 6 ಓಟಗಳ ಸೇರ್ಪಡೆ ತನ್ನ ಮೊತ್ತ 8ಕ್ಕೆ ತಲುಪ್ತಾ ಇದೆ. ಸಿಕ್ಸ್ ಬಾರಿಸಿದಲ್ಲಿ ಮ್ಯೂಸಿಕನ್ನು ಹಾಕಿ ಲಯನ್ಸ್ ತನ್ನ ನಿರ್ಣಯ ತಿಳಿಸ್ಕೊಡ್ಬೇಕು. ಟ್ರೆಜ್ ಆಗಿರ್ತಕ್ಕಂಥ ಚೆಂಡು ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. 1 ಓಟಗಳಿಗೆ ಅವಕಾಶ ಮಾಡಿಕೊಟ್ರೆ ತನ್ನ ಮೊತ್ತ ಕೂಡ 9ಕ್ಕೆ ತಲುಪ್ತಾ ಇದೆ. ಚಾಲ್ಸಿ 2ನೇ ಓವರ್ನಲ್ಲಿ 1 ಹುದ್ದರಿಗಳ ಆಘಾತವನ್ನು ಕಂಡುಕೊಳ್ಳುವುದರ ಮುಖಾಂತರವಾಗಿ ಬಹಳಷ್ಟು ತಪ್ಪೈತೆ ಹೊಡೆತ ತನ್ಮೂಲಕ ಮತ್ತೆ ಬಿರುಸಿನ ಸಿಕ್ಸರ್ ಈಗ ದಾಖಲಾತಿಯನ್ನು ಕಾಣ್ತಾ ಇದೆ. ಒಂದು ಹಂತದಲ್ಲಿ ಕಳೆದ 1-2 ಋತುಗಳ ಹಿಂಭಾಗದಲ್ಲಿ ಪ್ರಖ್ಯಾತ ಚೆಂಡುಗಳೇ ನ್ಯಾಶ್ ಬೆಂಗಳೂರು ಆಟಗಾರರು ವಿಕೆಟ್ ಟೇಕಿಂಗ್ ಬೌಲರ್ ರೂಪದಲ್ಲಿ ಬಹಳಷ್ಟು ಯಶಸ್ಸನ್ನು ಕೊಡ್ತಾ ಇತ್ತು. ಸದ್ಯ ಕಾಲ ಬದಲಾಗಿದೆ. ಸ್ವಲ್ಪ ಮಟ್ಟಿಗೆ ಪ್ರಖ್ಯಾತ್ ಕೂಡ ಸಮಸ್ಯೆ ಎದುರಿಸ್ತಾ ಇದ್ದಾರೆ. ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಬಹಳಷ್ಟು ತಮರಿತ ಹೊಡೆತ ಮತ್ತೆ ಲಾಂಗ್ ಭಾಗದಲ್ಲಿ 2 ಓಟಗಳು ಬರ್ತಾ ಇದ್ದಾವೆ. 2 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತನ್ನ ಮೊತ್ತ ಕೂಡ 17 ಓಟಗಳು. ಅಂತಿಮ 1 ಚೆಂಡು ಇನ್ನೂ ಕೂಡ 2ನೇ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. 17 ಫಾರ್ ನೋ ಲಾಸ್. ಮೊದಲ ಓವರ್ನಲ್ಲಿ ಕೇವಲ 2 ಓಟಗಳಿಗಷ್ಟೇ ಅವಕಾಶವನ್ನು ಪುರುಷೋತ್ತಮ ಮಾಡಿಕೊಟ್ಟಿದ್ದಾರೆ. ಇಲ್ಲಿ 2ನೇ ಓವರ್ನಲ್ಲಿ ಪ್ರಖ್ಯಾತ್ ಈಗಾಗಲೇ 15 ಓಟಗಳಿಗೆ ಅವಕಾಶ ಮಾಡಿಕೊಟ್ರು. 16 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಓವರ್ ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ. ಮುಕ್ತಾಯದ ಮೊದಲ 12 ಚೆಂಡುಗಳ ಬಳಿಕ 18ಕ್ಕೆ 1 ಹೊಡೆದ ಆಘಾತವನ್ನು ಕಾಣ್ತಾ ಇದೆ. 18 ಫಾರ್ ಲಾಸ್ ಆಫ್ 1 ವಿಕೆಟ್.
ತನ್ನನ್ನು ಪರಿಚಯಿಸುವಂತಹ ಪ್ರಯತ್ನವನ್ನು ಜೋಯ ಉಳಿವಿ ಮಾಡ್ತಾ ಇದೆ. ನಾಟ ನೇರ ಹೊರತಾಳಿಗೆ ಅವಕಾಶ ಮಾಡಿಕೊಡುವಂತಹ ಪ್ರಯತ್ನಗಳು ಬರ್ತಾ ಇತ್ತು. ಬಹಳ ಬರುತ್ತೆ ಕ್ಷೇತ್ರ ರಕ್ಷಣೆ ಫ್ಯಾದ್ ದಾಖಲಿಸಿದ್ದಾರೆ. ಒಂದು ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಂಡ ಮೊತ್ತ 19ಕ್ಕೆ ತಲುಪ್ತಾ ಇದೆ. ಓಟಗಳು ಬಹಳ ಸುತ್ತಮುತ್ತ ಆಟ. ಒಂದು ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಸ್ವಲ್ಪ ಮಟ್ಟಿಗೆ ಗಲ್ಲಿ ಭಾಗದಲ್ಲಿ ಹೊರತುಗಳಿಗೆ ಅವಕಾಶ ಮಾಡಿಕೊಡುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಒಂದು ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ಟರೆ ತಂಡ ಮೊತ್ತ ಕೂಡ 20ಕ್ಕೆ ತಲುಪ್ತಾ ಇದೆ. 3ನೇ ಓವರ್ನ ಚಾಲ್ತಿಯಲ್ಲಿ ಮತ್ತೆ ಹೋದರೆ ಆವರಿಸಿಕೊಂಡು ಬೀಸುವಂತಹ ಪ್ರಯತ್ನಗಳು ಬರ್ತಾ ಇತ್ತು. ಕೇವಲ ಒಂದು ಓಟಗಳಿಗೆ ಅಷ್ಟೇ ಅವಕಾಶ ಮಾಡಿಕೊಟ್ಟಿದ್ದಾರೆ. ತಡ ಮತ್ತೆ 21 ಓಟಗಳು ಜೋಯಾ ಉಳಿವಿಯ ತಂಡ ಪಂದ್ಯಾಟವನ್ನು ಆಡ್ತಾ ಇದೆ. ರಾಜ್ಯದ ಪ್ರಸಿದ್ಧ ಆಟಗಾರರನ್ನು ಒಟ್ಟಾಯಿಸಿದ್ದಾರೆ. ಹೋದರೆ ಆವರಿಸಿಕೊಂಡು ಬೀಸುವಂತಹ ಪ್ರಯತ್ನಗಳು ಬರ್ತಾ ಇತ್ತು. ಕೇವಲ ಒಂದು ಓಟಗಳಿಗೆ ಅಷ್ಟೇ ಅವಕಾಶ ಮಾಡಿಕೊಟ್ರು. ಒಂದು ಓಟಗಳ ಸೇರ್ಪಡೆ ಮೂಲಕ ತಡ ಮತ್ತೆ ಕೂಡ 22ಕ್ಕೆ ತಲುಪ್ತಾ ಇದೆ. ಚಾಲ್ತಿಯ 3ನೇ ಓವರ್ನಲ್ಲಿ 22 6 ಓವರ್ಗಳ ಪಂದ್ಯ. ಹೋದರೆ ಆವರಿಸಿಕೊಂಡು ಬೀಸುವಂತಹ ಪ್ರಯತ್ನ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಸುಲಭ ಕ್ಯಾಚ್ ಅನ್ನು ಶರವಣ ಪಡ್ಕೊಳ್ತಾ ಇದ್ದಾರೆ. ಮತ್ತೆ ಹೋದರೆ ಆಘಾತವನ್ನು ಕಾಣ್ತಾ ಇದೆ. ಅಂತಿಮ ಒಂದು ಚೆಂಡು ಲಯನ್ಸ್ ತಂಡ ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇದೆ. ಒಂದು ಓಟಗಳ ಸೇರ್ಪಡೆ ಎರಡನೇ ಓಟವನ್ನು ದಾಖಲಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇಲ್ಲ. ಒಂದು ಓಟಗಳ ಸೇರ್ಪಡೆ ತನ್ನ ಮತ್ತೆ 23ಕ್ಕೆ ತಲುಪ್ತಾ ಇದೆ. 23 ಓಟಗಳ ಮೊದಲ 3 ಓವರ್ಗಳ ಮುಕ್ತಾಯದ ಬಳಿಕ ನಾಲ್ಕನೇ ಓವರ್ನ ಚಾಲ್ತಿಯಾಗಿ ಮತ್ತೆ ಸಮಾಲೋಚನೆಗಳ ಬಳಿಕ ಪುರುಷೋತ್ತಮನನ್ನು ಮತ್ತೆ ಪರಿಚಯಿಸ್ತಾ ಇದ್ದಾರೆ. ಮೊದಲ ಓವರ್ನಲ್ಲಿ ಕೇವಲ 2 ಓಟಗಳಿಗೆ ಅಷ್ಟೇ ಅವಕಾಶವನ್ನು ಮಾಡಿಕೊಟ್ಟಿದ್ರು. ಮತ್ತೆ ಎರಡನೇ ಓವರ್ಗಾಗಿ ಬೌಲಿಂಗ್ ಆಗಿ ಬರ್ತಾ ಇದ್ದಾರೆ. ಇದು ಮುಗಿದ ನಂತರ ಒಂದು ರೋಮಾಂಚಕರ ಪಂದ್ಯ ಎಸ್ಕೆ ಕ್ಲಬ್ ಹುಲ್ಸೂರು ಹಾಗೂ ಲಯನ್ಸ್ ತಂಡ. ನಾಳೆ ಚಿನ್ನ ತಂಡ ಲಯನ್ಸ್ ತಮ್ಮ ನಿರ್ಣಯವನ್ನು ತಿಳಿಸಿಕೊಡಬೇಕು. ಎಸೆತಗಾರರನ್ನು ಬದಲಾಯಿಸಿದ್ದಾರೆ. ಕಿನ್ಯಾ ಸಂದೀಪ ಹೊಸ ಬೌಲರ್.
4ನೇ ಓವರ್ನ ಚಾಲ್ತಿಯಾಗಿ ಮತ್ತೆ ಹೊಸ ಬೌಲರ್ ಅನ್ನು ಪರಿಚಯಿಸುವಂತ ಪ್ರಯತ್ನ. ಸಂದೀಪ ಕಿನ್ಯ ಔಟ್ ಅನ್ನುವಂತ ಸೂಚನೆ. ಮತ್ತೆ ಹೆದ್ದಾರಿ ಆಘಾತ. ಒಂದು ಓಟಗಳಿಗೆ ಅವಕಾಶ ಮಾಡಿಕೊಟ್ರು. 2ನೇ ಓಟಗಳ ದಾಖಲಾತಿಯನ್ನು ಕಾಣಬಲ್ಲಂತಹ ಪ್ರಯತ್ನಗಳು ಬರ್ತಾ ಇದೆ. ತನ್ಮೂಲಕ ನೇರ ಗುರಿ, ಡೈರೆಕ್ಟ್ ಹಿಟ್ ಮುಖಾಂತರವಾಗಿ ಮತ್ತೆ ಹೆದ್ದಾರಿ ಆಘಾತವನ್ನು ಕಾಣ್ತಾ ಇದೆ. 2ನೇ ಓಟವನ್ನು ಕಸಿಯುವಂತಹ ಪ್ರಯತ್ನ ನಡುವೆ ಅಲ್ವಿನ್ ರನ್ಔಟ್ ರೂಪದಲ್ಲಿ ಓದನ್ನು ಒಪ್ಪಿಸಿದ್ದಾರೆ. ತನ್ಮೂಲಕ ಬಹಳಷ್ಟು ಉತ್ತಮ ರೀತಿ ಆಟವನ್ನು ಆಡ್ತಾ ಇರ್ತಕ್ಕಂಥ ದೊಡ್ಡಬಳ್ಳಾಪುರ ಸದ್ಯ ಬ್ಯಾಕ್ ಟು ಬ್ಯಾಕ್ ಹೆದ್ದಾರಿ ಆಘಾತವನ್ನು ಕಾಣ್ತಾ ಇದೆ. ಇಮ್ರಾನ್ ಔಟ್ ಆದ್ರು, ಮತ್ತೊಂದೆಡೆ ಅಲ್ವಿನ್ ಕೂಡ ಔಟ್ ಆಗ್ತಾ ಇದ್ದಾರೆ. ಒಂದೆಡೆ ಮುಬಾರಕ್ ಮತ್ತು ಹೊಸ ಆಟಗಾರ ಹೊಸ ಆಟಗಾರ ಮತ್ತೆ ಹೆದ್ದಾರಿ ಆಘಾತ. ಕ್ಲೀನ್ ಬೋಲ್ಡ್ ರೂಪದಲ್ಲಿ ಮತ್ತೆ ಹೆದ್ದಾರಿ ಆಘಾತವನ್ನು ಕಾಣ್ತಾ ಇದೆ. ಸಂದೀಪ ಕಿನ್ನನ ಕೈ ಚಳಕ ಮತ್ತೆ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಅದೇ ರೀತಿ ಕೂಡ ನೂರಾನಿ ಸ್ಪೋರ್ಟ್ಸ್ ಅಕಾಡೆಮಿಯ ಬೆನ್ನೆಲುವಾಗಿರುವಂತಹ ನಯಾಜ್ ಅಹಮದ್ ಖಾನ್ ಹಾಗೂ ಅಲ್ತಾಫ್ ಹುಸೇನ್, ಅದೇ ರೀತಿ ಬಾಷಾ ಪೈಲ್ವಾನ್, ಅಶು, ಇಲ್ಲು, ಆಜಾಮ್, ಯೂಸುಫ್, ಅಹಮದ್ ರಜಾ, ಇಮ್ರಾನ್ ರಜಾ, ಫೈರೋಜ್, ನುಮಾನ್, ಖಾದರ್, ಯೂಸುಫ್, ರಿಯಾಜ್ ಸಹ ಕಾರ್ಯದರ್ಶಿಗಳು ಹಾಗೂ ಈ ಹೋಮ್ ಬೆಳಕಿನ ಆಟಕ್ಕೆ ಸಹಕಾರ ಮಾಡಿರುವಂತಹ ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಈ ಪಂದ್ಯ ಮುಗಿಯುವ ಮತ್ತೊಂದು ರೋಮಾಂಚಕರ ಪಂದ್ಯ SK ಬುಲ್ಸಾಗರ್ ಹಾಗೂ ಲಯನ್ಸ್. ರಿವರ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತಹ ಪ್ರಯತ್ನಗಳು ಮತ್ತೆ ಮುಂದುವರಿಕೆಯನ್ನು ಕಾಣ್ತಾ ಇವೆ. ಒಂದು ಓಟಗಳ ಸೇರ್ಪಡೆ ಮುಖಾಂತರವಾಗಿ ತನ್ನ ಮೊತ್ತ ಕೂಡ 20. ನೂರನೆಯ ವ್ಯಾಲೆಂಟೈನ್ಸ್ ಲೈನ್ ಪಕ್ಕ ಹೋಗಬೇಕು. ನೂರನೆಯ ವ್ಯಾಲೆಂಟೈನ್ಸ್ ಸಮವಸ್ತ್ರ ಧರಿಸಿರುವವರು ಬೌಂಡ್ರಿ ಒಳಗೆ ಎಂಟ್ರಿ ತಗೋಬೇಕು. ತನ್ನ ಮೊತ್ತ 25. ಮತ್ತೆ ಬೀಸುವಂತಹ ಪ್ರಯತ್ನ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಆಗ್ತಾ ಇದ್ದಾವೆ. ಬಹಳಷ್ಟು ಉತ್ತಮ ರೀತಿಯಲ್ಲಿ ಓವರನ್ನು ದಾಖಲಿಸುವಂತಹ ಪ್ರಯತ್ನದಲ್ಲಿ ಸಂದೀಪ ಕಿನ್ಯ. ನಿರೀಕ್ಷಿತ ಬೌಲರ್ ಪ್ರಖ್ಯಾತ್ ಕೈ ಕೊಟ್ಟರು ಕೂಡ ಒಂದು ಪ್ರಯತ್ನವನ್ನು ಮರೆಮಾಚುವಂತಹ ಪ್ರಯತ್ನವನ್ನು ಸಂದೀಪ ಕಿನ್ಯ ಮಾಡ್ತಾ ಇದ್ದಾರೆ. ಓವರ್ ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ. ಮೊದಲ 4 ಓವರ್ಗಳ ಮುಕ್ತಾಯದ ಬಳಿಕ 26ಕ್ಕೆ ಅಮೂಲ್ಯವಾಗಿರ್ತಕ್ಕಂಥ 4 ಹೆದ್ದಾರಿ ಆಘಾತ 5. ಮ್ಯೂಸಿಕ್ ಅವಳೆ ಅಲ್ಲಿ ನೀವು ನೋಡ್ತಿರ್ಬೇಕಲ್ಲಿ 6 ಬೌಂಡ್ರಿ ಹೊಡೆದಲ್ಲಿ ಇಮಿಡಿಯೇಟ್ಲಿ ಮ್ಯೂಸಿಕ್ ಹಾಕ್ಬೇಕು. ಈ ಪಂದ್ಯ ಮುಗಿದ ನಂತರ ಇಂಥೊಂದು ರೋಮಾಂಚಕರಿಂದ ಪಂದ್ಯ SK ಕ್ಲಬ್ನ ಬುಲ್ಸೂರು ತಂಡ ದಾವಣಗೆರೆ ಅಲಯನ್ಸ್ ತಂಡ ಎದುರಿಸ್ತಾ ಇದೆ. ನಾಳೆ ಚಿಲೆ ವಿದೇಶಿಯಾಗಿರುವಂತಹ ತಂಡ ಲಯನ್ಸ್ ತಮ್ಮ ನಿರ್ಣಯವನ್ನು ಆದಷ್ಟು ಬೇಗ ತಿಳಿಸ್ಕೊಡ್ಬೇಕು.
5ನೇ ಓವರ್ನ ಚಾಲ್ತಿಯಾಗಿ ಮತ್ತೆ ಪುರುಷೋತ್ತಮನನ್ನು ಪರಿಚಯಿಸುವಂತಹ ಪ್ರಯತ್ನಗಳು, ಬಿರುಸಿನ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನಗಳು ಮತ್ತೆ ಬರ್ತಾ ಇತ್ತು. ಒಂದೋಟಗಳಿಗಷ್ಟೇ ಅವಕಾಶವನ್ನು ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ನೋಬಾಲ್ ಅನ್ನುವಂತ ಸೂಚನೆ ರವಾನಿಸಿದ್ದಾರೆ. ರಿವರ್ಸ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತಹ ಪ್ರಯತ್ನಗಳು ಮತ್ತೆ ಮುಂದುವರಿಕೆಯನ್ನು ಕಾಣ್ತಾ ಇದೆ. 5ನೇ ಓವರ್ನ ಚಾಲ್ತಿಯಲ್ಲಿ ತನ್ನ ಮೊತ್ತ ಕೂಡ 28ಕ್ಕೆ ತಲುಪ್ತಾ ಇದೆ. ಗತಿ ಪರಿವರ್ತನೆ, ಚೆಂಡು ಚೊಳಗಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಸುಲಭ ಕ್ಯಾಚ್ ಅನ್ನು ಹಲೋ ಹಲೋ ಅಫ್ರೋಜ್ ಮತ್ತೆ ಬಿರುಸಿನ ಹೊಡೆತಗಳಿಗೆ ಅವಕಾಶ ಮಾಡಿಕೊಡುವಂತಹ ಪ್ರಯತ್ನದಲ್ಲಿ ಒಂದೋಟವನ್ನು ಅಷ್ಟೇ ದಾಖಲಿಸಿದ್ದಾರೆ. ತನ್ನ ಮೊತ್ತ 29ಕ್ಕೆ ತಲುಪ್ತಾ ಇದೆ. ಚಾಲ್ತಿಯ 5ನೇ ಓವರ್ನ ಕೊನೆ 2 ಎಸೆತ ಇನ್ನೂ ಕೂಡ ಬಾಕಿ ಉಳಿತಾ ಇದೆ. 2 ಚೆಂಡುಗಳು ಇನ್ನಷ್ಟೇ ಬಾಕಿ ಉಳಿತಾ ಇದೆ 5ನೇ ಓವರ್ನಲ್ಲಿ. ಒಂದು ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ತಡ ಮೊತ್ತ 30. ಅಂತಿಮ 1 ಎಸೆತ ಬಾಕಿ ಉಳಿತಾ ಇದೆ. ಒಂದು ಹಂತದ ಮೊದಲ 2 ಓವರ್ಗಳಲ್ಲಿ ಬಿರುಸಿನ ಆರಂಭವನ್ನು ಪಡ್ಕೊಂಡಿರ್ತಕ್ಕಂಥ ತಂಡ ಮೊದಲ 3 ಓವರ್ಗಳ ಮುಕ್ತಾಯಕ್ಕೆ ಬಹಳಷ್ಟು ಉತ್ತಮ ರೀತಿಯ ಆರಂಭವನ್ನು ಪಡ್ಕೊಂಡ್ರು. 23 ಓಟವನ್ನು ದಾಖಲಿಸಿರ್ತಕ್ಕಂಥ ತಂಡ 4ನೇ ಓವರ್ ಸಂದೀಪ ಕಿನಿಯಾ ಒಂದು ಕಡಿವಾಣಕರ ಎಸೆತಗಾರಿಕೆಯನ್ನು ತೋರ್ಪಡಿಸಿದ್ದಾರೆ. 5ನೇ ಓವರ್ ಮತ್ತೆ ಪುರುಷೋತ್ತಮ ಕೇವಲ 3 ಓಟಗಳ 4 ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಅಂತಿಮ ಓವರ್ಗಾಗಿ ಮತ್ತೆ ಶರವಣ ಬರ್ತಾ ಇದ್ದಾರೆ. ಶರವಣನ ಮತ್ತೆ ಕೊನೆಯವರೆಗಾಗಿ ಪರಿಚಯಿಸ್ತಾ ಇದ್ದಾರೆ. ಒಂದು ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ನೋಬಾಲ್ ಅನ್ನುವಂತಹ ಸೂಚನೆ ಬರ್ತಾ ಇದೆ. 1+1 2 ಓಟಗಳ ಸೇರ್ಪಡೆ. ತನ್ನ ಮತ್ತೆ 32 ಓಟಗಳು 32. ಬೀಸುವಂತಹ ಪ್ರಯತ್ನ. 1 ಓಟಗಳಿಗೆ ಅವಕಾಶ ಮಾಡಿಕೊಟ್ರು. 2ನೇ ಓಟವನ್ನು ದಾಖಲಿಸುವಂತಹ ಪ್ರಯತ್ನಗಳು ಬರ್ತಾ ಇದೆ. ಕ್ಷೇತ್ರ ರಕ್ಷಣೆ ಮಾಡು ಮೊದಲಾಗಿ ಮತ್ತೆ 2 ಓಟಗಳು ಬರ್ತಾ ಇದೆ. ತನ್ನ ಮತ್ತೆ 34ಕ್ಕೆ ತಲುಪ್ತಾ ಇದ್ದಾವೆ. 34 34 ಓಟಗಳು.
ಮಾತ ಬಿರುಸಿನ ಹೊಡೆತಗಳಿಗೆ ಅವಕಾಶ ಮಾಡಿಕೊಟ್ರು. ನೋಟಗಳ ಸೇರ್ಪಡೆ ಎರಡನೇ ಓಟವನ್ನು ದಾಖಲಿಸ್ತಾ ಇಲ್ಲ, ಕೇವಲ ಒಂದೋಟಗಳ ಸೇರ್ಪಡೆ ನಶೆ ಮಾಡ್ತಾ ಇದ್ದಾರೆ. ಒಂದೋಟಗಳ ಸೇರ್ಪಡೆ ಮೂಲಕ ತಂಡದ ಮೊತ್ತ 35. ಡೀಪ್ ಕವರ್ ಪಾಂಡಿ ಭಾಗದಲ್ಲಿ ಹೊರತಳಿಗೆ ಮತ್ತೆ ಅವಕಾಶ ಮಾಡಿಕೊಟ್ರು. ಒಂದೋಟಗಳ ಸೇರ್ಪಡೆ ಶೂಟ್ ರಕ್ಷಕ ಎರಡನೇ ಓಟದ ನಡುವೆ ಮತ್ತೆ ರನ್ಔಟ್ ರೂಪದಲ್ಲಿ ಹೋದರೆ ಆಗತ್ತವನ್ನು ಕಾಣ್ತಾ ಇರ್ತಕ್ಕಂಥ ತಂಡ ದೊಡ್ಡಬಳ್ಳಾಪುರ ಜೋಯಾ. ಮೊತ್ತ ಬೌಂಡ್ರಿ ಬರ್ತಾ ಇದೆ. 4 ಓಟಗಳ ಔಟ್ರೇಜ್ ಆಗಿರ್ತಕ್ಕಂಥ ಚೆಂಡು ಬಹಳ ಸುತ್ತಮುತ್ತ ಕ್ಯಾಚ್ ಅನ್ನು ಮಹೇಶ ಪಡ್ಕೊಂಡಿದ್ದಾರೆ. ಮತ್ತೆ ಹೋದರೆ ಆಘಾತವನ್ನು ಕಾಣ್ತಾ ಇದೆ. ಅಂತಿಮ ಒಂದು ಚೆಂಡು ಬಾಕಿ ಉಳಿತಾ ಇದೆ. ಕೊನೆಯ ಬಾರಿ ಅಂತಿಮ ಒಂದು ಚೆಂಡು ಮಾತ್ರ ಬಾಕಿ ಉಳಿತಾ ಇದೆ. ಕೊನೆಯ ಬಾರಿ ಬಹಳ ಸುತ್ತಮುತ್ತ ಹೊಡೆತ ಡಿಪಕ್ಷ ಕವರ್ಸಿ ಮಾಡಲು ಮತ್ತೆ ಹೊಡೆತಗಳಿಗೆ ಅವಕಾಶ ಮಾಡಿಕೊಟ್ರು. ಚುರುಕಿನ ಗತೆ ಕ್ಷೇತ್ರಕ್ಷಣ ನಿರಂಜನ ದಾಖಲಿಸಿದ್ದಾರೆ. 2 ಓಟಗಳ ಸೇರ್ಪಡೆ ತಡ ಮೊತ್ತ 43ರ ಟಾರ್ಗೆಟ್ ಅನ್ನು ದಾಖಲಿಸಬೇಕಾಗಿದೆ ಜೋಯಾ ಉಳಿವಿಯ ತಂಡ.
ಅಕ್ಷರ ಮತ್ತು ಚೂ ಆರಂಭಿಕ ಹಂತದ ಆಟಗಾರರು. ಬಿರುಸಿನ ಆಟವನ್ನು ಆಡಬಲ್ಲಂತಹ ಸಾಮರ್ಥ್ಯದ ಹಿರಿಯರ ಆಟಗಾರ ಆರಂಭಿಕ ಹಂತಕ್ಕಾಗಿ ಬರ್ತಾ ಇದ್ದಾರೆ. ಅದರ ಜಾನ್ ಅನುಪಸ್ಥಿತಿಯಲ್ಲಿದ್ದಾರೆ. ಆ ಸ್ಥಾನವನ್ನು ತುಂಬುವಂತಹ ಪ್ರಯತ್ನವನ್ನು ಚೂ ನವೀನ ಅದ್ಯಾವ ರೀತಿಯಲ್ಲಿ ಯಶಸ್ಸನ್ನು ಪಡ್ಕೊಳ್ತಾರಂತ ನೋಡಬೇಕಾಗಿದೆ. ಕನ್ನಡ ಅಪೆಕ್ಸ್ ಕೂಡ ಅನುಪಸ್ಥಿತಿಯಲ್ಲಿದ್ದಾರೆ. जिसका ಸರ್ ಸ್ಟೇಜ್ ಬನ್ನಿ, ಸ್ವಲ್ಪ ದಾರಿಯನ್ನು ಮಾಡ್ಕೊಡ್ಬೇಕು ಪ್ಲೇಯರ್ಗಳಿಗೆ. ದೂರನೇ ವ್ಯಾಲೆಂಟರ್ಸ್. ಜೋಯ ಪ್ರವರ್ತಕರು ಉಭಯದವರ ಮೂಲಕ ಹ್ಯಾಟ್ರಿಕ್ ಸಿಕ್ಸರಿಗೆ 3,000 ರೂಪಾಯಿಗಳನ್ನು ಘೋಷಿಸಿದ್ದಾರೆ. ಪ್ರತಿ ಸಿಕ್ಸರಿಗೆ ಅವರು 100 ರೂಪಾಯಿಯನ್ನು ಘೋಷಿಸಿದ್ದಾರೆ. ಹ್ಯಾಟ್ರಿಕ್ ಸಿಕ್ಸರ್ ದಾಖಲಿಸಬಲ್ಲಂತಹ ಆಟಗಾರರಿಗೆ 3,000 ರೂಪಾಯಿಗಳನ್ನು ಉಭಯದವರು ಜೋಯಾ ಪ್ರವರ್ತಕರು ಘೋಷಿಸಿದ್ದಾರೆ. ಅದೆಷ್ಟು ಸಿಕ್ಸರ್ಗಳು ದಾಖಲಾಚನೆ ಕಾಣ್ತದೆ, ಪ್ರತಿ ಸಿಕ್ಸರಿಗೆ 100 ರೂಪಾಯಿಗಳ ಘೋಷಣೆ. ಮೊದಲ ಓವರ್ಗಾಗಿ ಅಲಿವೀರನ್ನು ಪರಿಚಯಿಸುವಂತಹ ಪ್ರಯತ್ನಗಳು ಮುಂದುವರಿಕೆಯನ್ನು ಕಾಣ್ತಾ ಇದೆ. ಚೂ ನವೀನ ಸ್ಟ್ರೈಕಲ್ಲಿ ಬಿರುಸಿನ ಆಟವನ್ನು ಆಡಬಲ್ಲಂತಹ ಸಾಮರ್ಥ್ಯದ ಚೂ ನವೀನ. ಇನ್ನಿಂಗ್ಸ್ ಮೊದಲ ಚೆಂಡು ಪೂರ್ಣಾಂತರವಾಗಿರ್ತಕ್ಕಂಥ ಚೆಂಡು, ಲಾಭವನ್ನು ಪಡ್ಕೊಳ್ಬಹುದಾಗಿತ್ತು. ನವೀನನ ದಾಂಡಿನ ಮುಖಾಂತರವಾಗಿ ನಿರೀಕ್ಷಿತ ಹೊಡೆತಗಳು ಬರ್ತಾ ಇಲ್ಲ. ಲೆಗ್ ಬೈ ಅನ್ನುವಂತಹ ಸೂಚನೆಗಳು ಬರ್ತಾ ಇದೆ. ಖಾತೆ ಆರಂಭವನ್ನು ಪಡ್ಕೊಳ್ತಾ ಇದೆ. ಔಟ್ರೇಜ್ ಆಗಿರ್ತಕ್ಕಂಥ ಚೆಂಡು 1 ಓಟಗಳಿಗೆ ಅವಕಾಶ ಮಾಡಿಕೊಟ್ಟರು. ತಡ 42ಕ್ಕೆ ತಲುಪ್ತಾ ಇದೆ. 43ರ ಟಾರ್ಗೆಟ್. ಪ್ರತಿ ಚೆಂಡುಗಳಿಗೆ ಓಟಗಳು ಬರಲೇಬೇಕಾಗಿದೆ. ನಟನಾಡ ಹೊಡೆತ, ಹೆಲಿಕಾಪ್ಟರ್ ಶಾಟ್ ದಾಖಲಿಸಿದ್ದಾರೆ. ಮೊದಲ ಸಿಕ್ಸರ್ ಚೂನವೀನ ದಾಖಲಿಸಿದ್ದಾರೆ. 6 ಓಟಗಳ ಸೇರ್ಪಡೆ. ಈ ಪಂದ್ಯ ಮುಗಿದ ನಂತರ ಲಯನ್ಸ್ ತಂಡ ಹಾಗೂ SK ಕ್ಲಬ್ ಬುಲ್ಸೂರ್ ತಂಡ ರೆಡಿ ಸಿದ್ಧತೆಯಲ್ಲಿರಬೇಕು. ಆ ಪಂದ್ಯ ಕೂಡ ಮುಗಿದ ನಂತರ ಇನ್ನೊಂದು ಮತ್ತು ರೋಮಾಂಚಕರ ಪಂದ್ಯ ಸ್ಟಾರ್ ಗ್ರೂಪ್ ಹಾಗೂ ಜನಪ್ರಿಯ ತಂಡ ದಾವಣಗೆರೆಯನ್ನು ಕೂಡ ಸಿದ್ಧತೆಯಲ್ಲಿರಬೇಕು. ಮತ್ತೆ ಭರವಸೆನ ಹೊಡೆತಗಳ ಅವಕಾಶ ಮಾಡಿಕೊಟ್ಟು ಬಾಲ್ 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 ಸರ್, ಬಾಲ್ ಕೊಡಿ ಸರ್. ಇನ್ನೊಂದಲ್ಲಿ 4 ಓಟ ಬೌಂಡ್ರಿ ಅನ್ನುವಂತಹ ಸೂಚನೆಗಳು ಬರ್ತಾ ಇದೆ. 4 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಂಡ ಮೊತ್ತ ಕೂಡ 12ಕ್ಕೆ ತಲುಪ್ತಾ ಇದೆ. 43ರ ಮೊತ್ತವನ್ನು ಚೇಸ್ ಮಾಡಬೇಕಾಗಿರ್ತಕ್ಕಂಥ ತಂಡ 31 ಓಟಗಳು ಇನ್ನೂ ಕೂಡ ಬರಬೇಕಾಗಿದೆ ಮುಂದಿನ ಹಂತದಲ್ಲಿ.
ಮತ್ತ ಶಾರ್ಟ್ ಆಗಿರ್ತಕ್ಕಂಥ ಚೆಂಡು ಸಿಕ್ಸರ್ ಮತ್ತೆ ದಾಖಲಾತಿಯನ್ನು ಕಾಣ್ತಾ ಇದೆ. ಪ್ರತಿ ಸಿಕ್ಸರ್ಗೆ ₹100, ಹ್ಯಾಟ್ರಿಕ್ ಸಿಕ್ಸರ್ಗೆ 3,000. ಔಟ್ರೇಜ್ ಆಗಿರ್ತಕ್ಕಂಥ ಚೆಂಡು ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಒಂದೋಟಗಳಿಗಷ್ಟೇ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಒಂದೋಟಗಳ ಸೇರ್ಪಡೆ ಮೂಲಕ ತನ್ನ ಮೊತ್ತ ಕೂಡ 19ಕ್ಕೆ ತಲುಪ್ತಾ ಇದೆ. ಮೊದಲ ಓವರ್ನ 6 ಚೆಂಡುಗಳ ಮುಕ್ತಾಯಕ್ಕೆ 19ಕ್ಕೆ ನಾಲಾಸ್. ಈ ಪಂದ್ಯ ಮುಗಿದ ನಂತರ ಇನ್ನೊಂದು ರೋಮಾಂಚಕರ ಪಂದ್ಯ ಲಯನ್ಸ್ ಹಾಗೂ ಎಸ್ಕೆ ಬುಲ್ಸರು ತಂಡ ಸಿದ್ಧತೆಯಲ್ಲಿ ಇರಬೇಕು. ಆ ಪಂದ್ಯ ಕೂಡ ಮುಗಿದ ನಂತರ ಜನಪ್ರಿಯ ತಂಡ ಹಾಗೂ ಸ್ಟಾರ್ ಗ್ರೂಪ್ ಕೂಡ ಸಿದ್ಧತೆಯಲ್ಲಿ ಇರಬೇಕು. ಆದಷ್ಟು ಬೇಗನೆ ಪಂದ್ಯ ನಡೆಸ್ಕೊಡ್ಬೇಕು. ಎಸ್ಕೆ ಕ್ಲಬ್ ಬೌಲ್ಸರ್ ತಂಡ ಬ್ಯಾಟಿಂಗ್ ಸಿದ್ಧತೆಯಲ್ಲಿ ಇರಬೇಕು. ಎರಡನೇ ಓವರ್ಗಾಗಿ ಮತ್ತೆ ಹೊಸ ಬೌಲರ್ ಅನ್ನು ಪರಿಚಯಿಸುವಂತಹ ಪ್ರಯತ್ನಗಳು ಬರ್ತಾ ಇದೆ. ಸೈಯದ್ ಹೊಸ ಬೌಲರ್ ತಡ ಮೊತ್ತ 24 ಓಟಗಳು ಬರಬೇಕಾಗಿದೆ. ನೋಡಿದಂತ 30 ಚೆಂಡುಗಳಲ್ಲಿ ಪಂದ್ಯಾಟದ ಮೊದಲ ಜಯದ ನಿರೀಕ್ಷೆಯಲ್ಲಿರ್ತಕ್ಕಂಥ ಝೋಯಾ ಉಳಿವಿಯ ತಂಡ ಉದಯದಲ್ಲಿ ಅವರ ಒಂದು ನೇತೃತ್ವದ ಪಂದ್ಯಾಟವನ್ನು ಆಡ್ತಾ ಇದೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ ಮತ್ತೆ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. ರಿವರ್ಸ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತಹ ಪ್ರಯತ್ನಗಳು ಬರ್ತಾ ಇದೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ ಮತ್ತೆ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ತನ್ನ ಮೊತ್ತ ಕೂಡ 19ರಲ್ಲಿ ಸ್ಥಗಿತತೆಯನ್ನು ಪಡ್ಕೊಳ್ತಾ ಇದೆ. ನಟನರ ಹೊಡೆತ ತನ್ಮೂಲಕ ಲಾಂಗಾಲಿ ವಿಭಾಗದಲ್ಲಿ ಕೇವಲ ಒಂದೋಟಗಳಿಗಷ್ಟೇ ಅವಕಾಶ ಮಾಡಿಕೊಟ್ಟರು. ತನ್ನ ಮೊತ್ತ ಕೂಡ 20ಕ್ಕೆ ತಲುಪ್ತಾ ಇದೆ. 20 ಓಟಗಳು ಜಯಕ್ಕಾಗಿ ಇನ್ನೂ ಕೂಡ 23 ಓಟಗಳು ಬರಬೇಕಾಗಿದೆ. ಸ್ಟಾಪ್ ಔಟ್ ಮಾಡಿಕೊಂಡು ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನಗಳು ಅಕ್ಷಯ್ ಸಿಕೆ ಬೇರೋಸಿನ ಆಟವನ್ನು ಆಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನಿರೀಕ್ಷಿತ ಹೊಡೆತಗಳು ಇನ್ನೂ ಕೂಡ ಅವರ ದಾಂಡಿನ ಮುಖಾಂತರವಾಗಿ ಬರ್ತಾ ಇಲ್ಲ. ಒಂದು ಆತ್ಮವಿಶ್ವಾಸ ಭರಿತವಾಗಿರ್ತಕ್ಕಂಥ ಇನ್ನಿಂಗ್ಸ್ ಅನ್ನು ಕಟ್ಟಬಲ್ಲಂತಹ ಸಾಮರ್ಥ್ಯದ ಆಟಗಾರ ಅಕ್ಷಯ್ ಸಿಕೆ ಬಹಳ ಸುತ್ತಮುತ್ತ ಹೊಡೆತವನ್ನು ದಾಖಲಿಸಿದರು. 4 ಓಟಗಳ ಸೇರ್ಪಡೆ ಅಕ್ಷಯ್ ಸಿಕೆ 4 ಓಟಗಳ ಸೇರ್ಪಡೆ ಆಗ್ತಾ ಇದೆ. ಅಕ್ಷಯ್ ಸಿಕೆ ದಾಖಲಿಸಬಲ್ಲಂತಹ ಪ್ರತಿ ಸಿಕ್ಸರಿಗೆ ₹1,000 ಘೋಷಣೆ ಆಗ್ತಾ ಇದೆ ಉದಯದಲ್ಲಿ ಅವರ ಮುಖಾಂತರವಾಗಿ. ಅದು ಅಕ್ಷಯ್ ಸಿಕೆ ಅವರಿಗೆ ಮಾತ್ರ. ಆದರೆ ಹ್ಯಾಟ್ರಿಕ್ ಸಿಕ್ಸರ್ ದಾಖಲಿಸಬೇಕಾಗಿದೆ. ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. ಈ ಪಂದ್ಯ ಮುಗಿದ ನಂತರ ಮತ್ತೊಂದು ರೋಮಾಂಚಕ ಪಂದ್ಯ ಲಯನ್ಸ್ ಹಾಗೂ ಎಸ್ಕೆ ಬುಲ್ಸರ್ ತಂಡ ಸಿದ್ಧತೆಯಲ್ಲಿ ಇರಬೇಕು. ಆ ಪಂದ್ಯ ಕೂಡ ಮುಗಿದ ನಂತರ ಜನಪ್ರಿಯ ತಂಡ ದಾವಣಗೆರೆ ಹಾಗೂ ಸ್ಟಾರ್ ಗ್ರೂಪ್ ಕೂಡ ಸಿದ್ಧತೆಯಲ್ಲಿ ಇರಬೇಕು. ಅದನ್ನು ಮುಗಿದ ನಂತರ ರಾಯಲ್ ಕ್ರಿಕೆಟರ್ಸ್ ಹಾಗೂ ಲಕ್ಕಿ ಬಾಯ್ಸ್ ಸಲಹೆಗಳ ಬಹಳ ಕಮ್ಮಿ ಇದೆ. ಆದಷ್ಟು ಬೇಗ ಬ್ಯಾಕ್ ಟು ಬ್ಯಾಕ್ ಪಂದ್ಯ ನಡೆಸ್ಕೊಡ್ಬೇಕು. ನೂರಾನಿ ಸ್ಪೋರ್ಟ್ಸ್ ಕ್ಲಬ್ ರಫಿಗಳು ಆದಷ್ಟು ಬೇಗ ಪಂದ್ಯ ನಡೆಸ್ಕೊಳ್ಬೇಕು. ಈ ಪಂದ್ಯ ಮುಗಿದ ನಂತರ ಮುಂದಿನ ಎಲ್ಲ ಪಂದ್ಯ 4 ಓವರಿಗೆ ಸೀಮಿತ.
ಸರ್ ಔಟರ್ಸ್ ಬಿಟ್ಟು ಎಲ್ಲ ಕೆಳಗಿಳಿ ಸರ್. ತನ್ನ ಮೊತ್ತ 24ಕ್ಕೆ ತಲುಪ್ತಾ ಇದೆ. ಜಯಕ್ಕಾಗಿ 19 ಓಟಗಳು ಬರಬೇಕಾಗಿದೆ. ಅಕ್ಷಯ್ ಸಿಕೆ ದಾಖಲಿಸಬಲ್ಲಂತ ಪ್ರತಿ ಸರ್ ಸ್ಟೇಡಿಯಂ ಮೇಲೆ ಬಹಳ ಕ್ರೌಡ್ ಆಗಿದೆ ಸರ್. ಅಕ್ಷಯ್ ಸಿಕೆ ದಾಖಲಿಸಬಲ್ಲಂತ ಪ್ರತಿ ಸಿಕ್ಸರ್ಗೆ ಝೋಯಾ ಟ್ರೇಡರ್ಸ್ ಝೋಯಾ ತಂಡದ ಮಾಲಕರಾಗಿರ್ತಕ್ಕಂಥ ಇಮ್ರಾನ್ ಅವರಿಂದ 1,000 ರೂಪಾಯಿಗಳ ಘೋಷಣೆ. ಅದೇ ರೀತಿ ಉಬೇದುಲ್ಲಾ ಪ್ರತಿ ಸಿಕ್ಸರ್ಗೆ 100 ರೂಪಾಯಿಗಳನ್ನು ಘೋಷಿಸಿದ್ದಾರೆ. ಹ್ಯಾಟ್ರಿಕ್ ಸಿಕ್ಸರ್ ದಾಖಲಿಸಿದರೆ 3,000 ಘೋಷಿಸಿದ್ದಾರೆ. ಒಂದು ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಅವಕಾಶ ಇದೆ ಅಕ್ಷಯ್. ಇನ್ನು ಕೂಡ 18 ಓಟಗಳು ಬರಬೇಕಾಗಿದೆ. ಒಂದೆಡೆ 3 ಹ್ಯಾಟ್ರಿಕ್ ಸಿಕ್ಸರ್ ದಾಖಲಿಸಿದರೆ 3,000 ಜೊತೆಗೆ ಪ್ರತಿ ಸಿಕ್ಸರ್ 1,000 6,000 ರೂಪಾಯಿಗಳು. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ. ಇನ್ನು ಕೂಡ ಈ ಹಂತದಲ್ಲಿ 4 ಚೆಂಡುಗಳು 3ನೇ ಓವರ್ನಲ್ಲಿ ಬಾಕಿ ಉಳಿತಾ ಇದ್ದಾವೆ. ಜಯಕ್ಕಾಗಿ ಕೇವಲ 18 ಓಟಗಳಷ್ಟೇ ಬರಬೇಕಾಗಿದೆ. ಪೂರ್ಣಾಂತರವಾಗಿ ಬಿದ್ದಿರ್ತಕ್ಕಂಥ ಚೆಂಡು ಅಕ್ಷಯ್ ಸಿಕೆ ಮೊದಲ ಸಿಕ್ಸರ್ ಅಲ್ಲೂ ದಾಖಲಿಸ್ತಾ ಇದ್ದಾರೆ. ಈ ಒಂದು ಸಿಕ್ಸರ್ ಅರ್ಧಾಂಶವನ್ನು ಅಕ್ಷಯ್ ಸಿಕೆ ಎಸೆತಗಾರನಿಗೆ ನೀಡಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಆ ಮಟ್ಟದ ಒಂದು ಲಾಭದಾಯಕವಾಗಿರ್ತಕ್ಕಂಥ ಪೂರ್ಣಾಂತರದ ಚೆಂಡನ್ನು ಬಿಟ್ಟರು. ಇನ್ನು ಕೂಡ 12 ಓಟಗಳು ಬರಬೇಕಾಗಿದೆ. ಸತತ 2 ಸಿಕ್ಸರ್ ದಾಖಲಿಸಿದ ಹ್ಯಾಟ್ರಿಕ್ ಸಿಕ್ಸರ್ ದಾಖಲಿಸಿದಂತ ಒಂದು ಪ್ರಯತ್ನ ಕೂಡ ಅಕ್ಷಯ್ ಸಿಕೆಗೆ ಲಭಿಸುತ್ತೆ. ಜೊತೆಗೆ 6,000 ರೂಪಾಯಿಗಳು. ಮತ್ತೆ ಮೂಲಕ ಅಕ್ಷಯ್ ಸಿಕೆ 2ನೇ ಸಿಕ್ಸರ್ ಅನ್ನು ಮತ್ತೆ ದಾಖಲಿಸಿದ್ದಾರೆ. ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್ ದಾಖಲಿಸಿದ್ದಾರೆ. ಇವಾಗ ಅವಕಾಶ ಇದೆ. 1 ಸಿಕ್ಸರಿಗೆ 4,000. ಈ ಹಂತದಲ್ಲಿ 1 ಸಿಕ್ಸರ್ ದಾಖಲಿಸಿರೋ 4,000 ರೂಪಾಯಿಗಳು ಅಕ್ಷಯ್ ಸಿಕೆ ಈ ಒಂದು ಸಿಕ್ಸರ್ಗೆ ಬರ್ತದೆ. ಒಟ್ಟಾರೆಯಾಗಿ 6,000 ಅಕ್ಷಯ್ ಸಿಕೆಗೆ ಬರ್ತದೆ. ಈ ಸಿಕ್ಸರ್ ಬೆಲೆ 6,000 ರೂಪಾಯಿಗಳು. 4,000 ರೂಪಾಯಿಗಳು ಅವಕಾಶ ಇದೆ. ಔಟ್ ಟಚ್ ಆಗಿರ್ತಕ್ಕಂಥ ಚೆಂಡು ಮತ್ತೆ ಸುಲಭ ಕ್ಯಾಚ್ ಅನ್ನು ಕೈ ಚೆಲ್ಲಿದ್ದಾರೆ. ಒಂದು ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಅಕ್ಷಯ್ ಸಿಕೆ ಕೇವಲ 2 ಸಿಕ್ಸರ್ಗಳು ಮಾತ್ರ ದಾಖಲಾತಿಯನ್ನು ಕಂಡಿದೆ. ಜಯಕ್ಕಾಗಿ 5 ಓಟಗಳು ಬರಬೇಕಾಗಿದೆ. ಈ ಮುಂಚೆ ನವೀನ 2 ಸಿಕ್ಸರ್ ದಾಖಲಿಸಿದ್ರು ಕೂಡ ಅವರಿಗೆ ಕೇವಲ 200 ರೂಪಾಯಿಗಳಷ್ಟೇ. ಅಜಗಜ ಅಂತಾರ. 1,800 ರೂಪಾಯಿಗಳ ಅಜಗಜ ಅಂತಾರೆ. ಅಕ್ಷಯ್ ಸಿಕೆ ಕೂಡ 2 ಸಿಕ್ಸರ್ ದಾಖಲಿಸಿದ್ದಾರೆ 2,000. ಅದೇ ರೀತಿ ನವೀನ 2 ಸಿಕ್ಸರ್ ದಾಖಲಿಸಿದ್ದಾರೆ 200 ರೂಪಾಯಿಗಳ ನಗದು. ಜಯಕ್ಕಾಗಿ ಕೇವಲ 5 ಓಟಗಳು ಬರಬೇಕಾಗಿದೆ. ಸುಲಭ ಜಯದ ನಿರೀಕ್ಷೆಯಲ್ಲಿರ್ತಕ್ಕಂಥ ತಂಡ. ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ತನ್ನ ಮೂಲಕ ಚೆಂಡು ಸುಮಾರಕ್ಕೆ ಅಂಚಿಗೆ ಸಾಗ್ತಾ ಇದೆ. 2 ಓಟಗಳ ಸೇರ್ಪಡೆ ಮುಖಾಂತರವಾಗಿ ಜಯಕ್ಕಾಗಿ ಕೇವಲ 3 ಓಟಗಳು ಬರಬೇಕಾಗಿದೆ. 3 ರನ್ಸ್ ರಿಕ್ವೈರ್ಡ್. ಸುಲಭ ಜಯದ ನಿರೀಕ್ಷೆಯಲ್ಲಿರ್ತಕ್ಕಂಥ ತಂಡ. ನೇರ ಹೊಡೆತಗಳಿಗೆ ಅವಕಾಶ ಮಾಡಿಕೊಡುವಂತಹ ಪ್ರಯತ್ನ ಮಾಡಿದ್ರು. ನಿರೀಕ್ಷಿತ ಹೊಡೆತಗಳು ಬರ್ತಾ ಇಲ್ಲ. ಈಗ 2 ಸಿಕ್ಸರ್ 2,000 ರನ್ ಅಕ್ಷಯ್ ಸಿಕೆ ಪಡ್ಕೊಂಡಿದ್ದಾರೆ.
ಇನ್ನು ಅವಕಾಶ ಇದೆ. ಯಾಕಂದ್ರೆ ಇನ್ನು ಕೂಡ ಜಯಕ್ಕಾಗಿ 3 ಓಟಗಳು ಬರಬೇಕಾಗಿದೆ. ನಟನರ ಹೊಡೆತ ಮೂಲಕ ಅಕ್ಷಯ್ ಸಿಕೆ 3ನೇ ಸಿಕ್ಸರ್ ದ್ವಿಪಕ್ಷ ಕವರ್ ಸುಮಾರದಲ್ಲಿ ಬರ್ತಾರೆ. ಬಹಳಷ್ಟು ಸಮಯಗಳ ಬಳಿಕ ಅಕ್ಷಯ್ ಸಿಕೆ ರೀತಿಯಿಂದ ಆಟವನ್ನು ಆಡ್ತಾ ಇದ್ದಾರೆ. ಲಯನ್ಸ್ ವಾಲಂಟಿಯರ್ಸ್ ಅಲ್ಲಿ ವೆಪನ್ ಖಾಲಿ ಮಾಡಿಸ್ಕೊಳ್ಬೇಕು. ಸ್ಟೇಜ್ ಬಳಿ ಇರೋರು ಎಲ್ಲರೂ ಖಾಲಿ ಮಾಡ್ಕೊಳ್ಬೇಕು. ಇಲ್ಲಿ ಬ್ಯಾಟಿಂಗ್ ಸಿದ್ಧತೆ ಇರಬೇಕು. SK ಕ್ಲಬ್ ಬುಲ್ಸೂರ್ ತಂಡ, ಅದೇ ರೀತಿ ಲಯನ್ಸ್ ತಂಡ ಆಟಗಾರರು ಕ್ಷೇತ್ರ ರಕ್ಷಣೆಯಲ್ಲಿ ಪಾಲ್ಗೊಳ್ಬೇಕು. ಸ್ಟೇಜ್ ಬಳಿ ಇರೋ ಎಲ್ಲರೂ ಕೆಳಗೆ ಇರಬೇಕು. ಮೊದಲ ಜಯವನ್ನು ದಾಖಲಿಸಿದ್ದಾರೆ ಜೋಯ ಉಳಿವಿಯ ತಂಡ. ಒಂದು ಬಹಳಷ್ಟು ಉತ್ತಮ ರೀತಿಯ ಆಟವನ್ನು ಅಕ್ಷಯ್ ಸಿಕೆ ಆಡಿದ್ದಾರೆ. 3 ಸಿಕ್ಸರ್ಗೆ 3,000 ರೂಪಾಯಿಗಳನ್ನು ತನ್ನ ಮಾಲಕರಾಗಿರ್ತಕ್ಕಂಥ ಇಮ್ರಾನ್ ಅವರ ಮುಖಾಂತರವಾಗಿ ಪಡ್ಕೊಳ್ತಾ ಇದ್ದಾರೆ. ಅವರ ಮಗ ಫಯಾಜ್ ಅವರ ಮುಖಾಂತರವಾಗಿ ಒಂದು ನಗದನ್ನು ಪಡ್ಕೊಳ್ಬೇಕು. ಅಕ್ಷಯ್ ಸಿಕೆ ಬನ್ನಿ, 3,000 ರೂಪಾಯಿಗಳನ್ನು